ಒಂದು ಸಭೆಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಆಗಮಿಸಿದ್ದಾರೆ. ಅವರಿಗೆ ಮೊದಲಿಗೆ ಚುನಾವಣೆಯ ಹಿನ್ನೆಲೆಯಲ್ಲಿ ಕರೆದಿದ್ದು ಈ ಒಂದು ಕೋಮುವಾದಿ ಪಕ್ಷಗಳನ್ನು ಹೊರತುಪಡಿಸಿ ಕಾಂಗ್ರೆಸ್ಗೆ ಬೆಂಬಲ ನೀಡಲು ಈ ಒಂದು ಸಭೆ ಕರೆದಿದ್ದು, ಈ ಸಭೆಗೆ ಎಲ್ಲರಿಗೂ ಕೂಡ ಸ್ವಾಗತ ಕೋರುತ್ತಾ ಈ ಸಭೆಯನ್ನು ಉದ್ದೇಶಿಸಿ ಈಗ ವೆಂಕಟೇಶನ್ ಅವರು ಮಾತಾಡ್ತಾರೆ. ಆಸಕ್ತಿ ತಗೊಳ್ತಾ ಇರೋದು ತುಂಬಾ ನೋವಿನ ವಿಚಾರ. ಹಾಗಾಗಿ ನಾವು ಕೂಡ ಮನುಧರ್ಮಶಾಸ್ತ್ರಕ್ಕೆ ವಿರೋಧ ಮಾಡ್ತಾ ನಾವು ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಆಡಳಿತ ಇವತ್ತು ಏನು ಬಂದಿದೆಯೋ ಅದು ಬರಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಈ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಅಂದರೆ ನಮಗೆ ಇಂಡಿಯಾ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಬರೋಕ್ಕಿಂತ ಮುಂಚೆ ಸಾವಿರಾರು ಜನ ಇಲ್ಲಿ ರಾಜರ ಆಡಳಿತ ಇತ್ತು. ಈ ರಾಜರ ಆಡಳಿತವನ್ನು ನಿಲ್ಲಿಸಿ ಒಂದು ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಒಂದು ಪ್ರಜಾಸತ್ತಾತ್ಮಕವಾದ ಒಂದು ಪಾರ್ಲಿಮೆಂಟರಿ ಡೆಮೊಕ್ರೆಟಿಕ್ ವ್ಯವಸ್ಥೆ ನಮ್ಮ ದೇಶಕ್ಕೆ ಅಪ್ಲೈ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನಲ್ ಬೇಸ್ಡ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಪದ್ಧತಿಯನ್ನು ತಗೊಂಡ್ಬಂದ್ವಿ. ಹೀಗಾಗಿ ಓಟಿನ ಪದ್ಧತಿ ನಮಗೆ ಬಂತು. ಸೌತ್ ಆಫ್ರಿಕಾದಲ್ಲಿ 25 ವರ್ಷ ನೆಲ್ಸನ್ ಮಂಡೇಲಾ ಓಟ್ಗೋಸ್ಕರ ಹೋರಾಟ ಮಾಡಿದ್ರು. ಆದರೆ ಅಂಬೇಡ್ಕರ್ ಅವರು ಇಲ್ಲಿ ಎಲ್ಲ ಸಮುದಾಯಗಳಿಗೂ ಎಲ್ಲ ಇಡೀ ದೇಶದ ಜನಕ್ಕೆ ಓಟಿನ ಒಂದು ಅಧಿಕಾರ ಕೊಟ್ಟು ಒಂದು ಪ್ರಜಾಸತ್ತಾತ್ಮಕವಾಗಿ ನಡ್ಕೋಬೇಕು ಅಂತ ತಗೊಂಡ್ಬಂದರು. ಹಂಗಾಗಿ ಈ ಪ್ರಜಾಸತ್ತಾತ್ಮಕವಾದ ವ್ಯವಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬೇಸ್ಡ್ ವ್ಯವಸ್ಥೆ ನಮ್ಮ ದೇಶಕ್ಕೆ ಬಂದ ಮೇಲೆ ನಮಗೆ ನಮ್ಮದೇ ಆದಂಥ ಸಮಸ್ಯೆಗಳನ್ನು ಕಟ್ಕೊಂಡು ನಾವು ಆಡಳಿತವನ್ನು 75 ವರ್ಷಗಳ ಕಾಲ ನಡೆಸ್ಕೊಂಡು ಬಂದ್ವಿ. ಬಹಳ ಮುಖ್ಯವಾಗಿ ಇಂಡಿಪೆಂಡೆಂಟ್ ಬಾಡೀಸು ID ಇರ್ಬೋದು, CBI ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಮತ್ತು RBI ಇರ್ಬೋದು, ಮತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು, ಇವು ಸ್ವತಂತ್ರವಾದ ಸಂಸ್ಥೆಗಳಿವು, ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಸಂಸ್ಥೆಗಳಿವು. ಇವು ಯಾವುದೇ ರೀತಿಯಲ್ಲಿ ಅಧಿಕಾರ ಮಾಡೋರು ಇಂಟರ್ಫಿಯರ್ ಆಗೋಂಗಿಲ್ಲ ಇದರ ಬಗ್ಗೆ. ಆದರೆ ಇವ್ರು ಏನು ಮಾಡಿದ್ದಾರೆ, BJP ಬಂದ ಮೇಲೆ ಈ ಎಲ್ಲವನ್ನು ದುರುಪಯೋಗ ಮಾಡಿಕೊಂಡು ED ಇರ್ಬೋದು, CBI ಇರ್ಬೋದು, ಇವೆಲ್ಲ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಆಡಳಿತಾತ್ಮಕವಾಗಿ ಅದನ್ನು ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರೋದು ಇದು ತುಂಬ ದೇಶಕ್ಕೆ ದ್ರೋಹದ ಕೆಲಸ ಅಂತ ನಾನಾದರೂ ಭಾವಿಸ್ತೇನೆ. ಹಂಗಾಗಿ ದೇಶ ದ್ರೋಹದ ಕೆಲಸ ಮಾಡ್ತಾ ಇರುವಂಥವರು ದೇಶದ ಬಗ್ಗೆ ಮಾತಾಡುವಂಥ ಒಂದು ವ್ಯವಧಾನ ಇದೆಯಲ್ಲ, ಇದೇ ಕ್ವಶನ್ಗಳು. ಹಾಗಾಗಿ ಇಡೀ ದೇಶವನ್ನು ನಾವು ಉಳಿಸ್ಕೋಬೇಕು, ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು. ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ವ್ಯಾಲ್ಯೂಸ್ ಏನಿದೆ, ಸಮಾನತೆ ಇದೆ, ಸ್ವಾತಂತ್ರ್ಯ ಇದೆ, ಭಾತೃತ್ವ ಇದೆ, ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದೆ. ಈ ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ನಾವು ಯಾವುದೇ ಸರ್ಕಾರ ಬರಲಿ 14, 15, 16 ಈ ಸಂವಿಧಾನಾತ್ಮಕ ಮೀಸಲಾತಿ ಏನು ಕೊಟ್ಟು ಈ ಶೋಷಿತ ಸಮುದಾಯಗಳಿಗೆ ಅಪ್ಗ್ರೇಡ್ ಮಾಡೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ಸಾಮಾಜಿಕ ನ್ಯಾಯದ ಪ್ರಕಾರ ಇತ್ತೋ ಅವೆಲ್ಲವನ್ನು ಕೂಡ ಈಗ ಮೊಟಕುಗೊಳಿಸಿ ಅದನ್ನು ದುರುಪಯೋಗ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಹೋಗ್ಲಿ, ದಲಿತರಿಗೆ ಸ್ವಾತಂತ್ರ್ಯ ಅಂದರೆ BJP ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ದಲಿತರಿಗೆ ಮೀಸಲಾತಿಗಳಿಗೆ ಏನಾದರೂ ಪ್ರಗತಿ ತಂದಿದ್ದಾರಾ ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ, ಪ್ರೈವೇಟೈಸೇಷನ್ಗೆ ಅವರು ಒತ್ತು ಕೊಟ್ಟು ಇಡೀ ಪ್ರೈವೇಟೈಸೇಷನಲ್ಲಿ ರಿಸರ್ವೇಷನ್ ಇಲ್ದಂಗೆ ಮಾಡಿ ನಮ್ಮ ಮೀಸಲಾತಿಗೇನು ಕೂಡ ಎಡವಟ್ಟು ಮಾಡಿದರು. ಎಷ್ಟು ಮುಂದುವರೆದಿದ್ದಾರೆ ಅಂದರೆ, ಅವರು ಪ್ರೈಮರಿ ಸ್ಕೂಲ್ಗೆ ಕೊಡುವಂಥ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ ಅಂತಂದರೆ ನಾವು ಅವ್ರ ಉದ್ದೇಶ ಏನು ಅಂತ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ. ದಲಿತರಿಗೆ, ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿನ ತೆಗೆದು ಮೇಲ್ಜಾತಿ ಮೇಲ್ವರ್ಗಗಳಿಗೆ 2% ಕೊಟ್ಟಿದ್ದಾರೆ. ಇದೇನು ಸೂಚಿಸುತ್ತೆ, ಒಟ್ಟಾರೆ ಈ ಸಮುದಾಯಗಳ ಹಿತಾಸಕ್ತಿಗೆ ಮಾರಕವಾಗಿದೆ ಅಂತ ನಮಗೆ ಸೂಚಿಸುತ್ತೆ, ರಿಸರ್ವೇಷನ್ಗೆ ವಿರುದ್ಧವಾಗಿದೆ ಅಂತ